ಏನಂದ್ರೆ ಗಾಡಿ ನಂದು, ಶೋಕಿ ಒಂದು ಮಾಡಿಸಿ ಖರ್ಚು ಮಾಡಿ ಮಡಿಕಂದ್ರ ನಾನು ಕಾಣ ಏನು ಹಂಗೂ ಬಿರ್ಕುಟೈತಲ್ಲ ಸ್ವಲ್ಪ. ಎಲ್ಲರಿಗೂ ನಮಸ್ಕಾರಗಳು. ಎಲ್ರಿಗೂ ನಮಸ್ಕಾರ. ಒಲೆ ಕಟ್ಟಿರೋದನ್ನ 2 ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ವಿ. ಸೊ ಈಗ ಇದನ್ನ ಒಂದು ಟ್ರಯಲ್ಗೋಸ್ಕರ ಇವತ್ತು ಶುರು ಮಾಡ್ತಾ ಇದೀವಿ. ಟ್ರಯಲ್ ಅಂತಂದ್ರೆ ಒಂದು ಸ್ವಲ್ಪ ಪಾತ್ರೆಗಳು ತಂದಿದೀವಿ. ಯಾಕೆ ಅಂತಂದ್ರೆ ಮೊದಲು ಇದರಲ್ಲಿ ನೀರು ತುಂಬಿಸಿ ಬಿಸಿನೀರು ಕಾಯಿಸ್ತೀವಿ. ಹೆಂಗ್ ಆಗುತ್ತೆ, ವರ್ಕೌಟ್ ಆಗುತ್ತಾ ನಾವು ಕಟ್ಟಿರೋ ಅಂಥದ್ದು ನಮ್ಮ ಪ್ರಯತ್ನ. ಸೊ ಅದಾದ್ಮೇಲೆ ಹಾಲು ತಂದಿದೀವಿ, ಸಕ್ಕರೆ ತಂದಿದೀವಿ. ಸೊ ಫಸ್ಟ್ ಹಾಲು ಉಕ್ಸೋಣ ಅಂತ, ಫಸ್ಟ್ ನೀರು ಉಕ್ಸೋಣ, ಆಮೇಲೆ ಹಾಲು ಉಕ್ಸೋಣ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಟೀಗಿ ಮಾಡೋ ಅಂತ ಒಂದು ಪ್ರೋಗ್ರಾಮ್ ಇದೆ. ಈಗ ಅಜ್ಜಕ್ಕೆ ನೀರು ತಗೊಂಡ್ಬರ್ತಾನೆ, ನಾನು ಹೋಗಿ ಸ್ವಲ್ಪ ಸೌದೆ ಹೊಡಿಕೊಂಡ್ಬರ್ತೀನಿ. ವನದಲ್ಲಿ ಸೌದೆಯನ್ನು ಹುಡುಕಿಕೊಂಡು ಬಂದು ಆಮೇಲೆ ಬೆಂಕಿ ಇಟ್ಟು ಅವನ ಕೈಲಿ ಹಾಲು ಕಾಯಿಸುವ. ಬನ್ನಿ, ನೇಚರ್ ಒರಿಜಿನಲ್. ನೀರು ತಗೊಂಡು ಹೋಗ್ತಾ ಇದೀವಿ. ಇದನ್ನೇ ಫಸ್ಟ್ ನೀರನ್ನ ಕಾಯಿಸಿ ನೋಡೋಣ. ಈ ಮಣ್ಣೊಲೆಯಲ್ಲಿ ಗಂಡಸರು ನಾವು ಅಡುಗೆ ಮಾಡ್ತಾ ಇದೀವಿ. ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ, ಚೆಕ್ ಮಾಡೋಣ. ಬನ್ನಿ. ಸೊ ಈಗ ಒಲೆ ಸುತ್ತಮುತ್ತ, ಹೊಲ ಅಲ್ಲ ಕಣ, ಒಲೆ ಸುತ್ತಮುತ್ತ ಸ್ವಲ್ಪ ಈ ಒಣಗೋಗಿರೋ ಎಲೆ ಕಡ್ಡಿಗಳೆಲ್ಲ ಬಿದ್ದಿದೆ. ಈ ತೋಟದಲ್ಲಿ ಗೊರಿಲ್ಲಾ ಕಾಟ ಜಾಸ್ತಿ, ಇರೋಬರೋ ಹಣ್ಣುಗಳೆಲ್ಲ ಕಿತ್ತಾಕವ. ಅವೆಲ್ಲನೂ ಒಂಚೂರು ನೀಟಾಗಿ ಕ್ಲೀನ್ ಮಾಡ್ಕೊಳವ ಅಂತ. ಅದಕ್ಕೆ ಬರ್ಲಿರ್ಲಿಲ್ಲ. ನಮ್ ಹಿಂಗ ತೆಂಗಿನ ಗರಿನ ಕಿತ್ಕೊಂಡು ಅದನ್ನ ಬರ್ಲು ಮಾಡ್ಕೊಂಡು ಗುಡಿಸ್ತಾವನೆ ನೋಡು. ನೀಟಾಗಿ ಬರುತ್ತೆ ಇದ್ರಲ್ಲಿ ನೋಡು. ಮುಂದೆ ತಿರ್ಗಾ ಬಯಸ್ಕೋಬೇಕಲ್ಲ ನಿಂತ ನಾವೇ. ಪೂಜ್ಯಾಯ ರಾಘವೇಂದ್ರಾಯ ಅದೃಷ್ಟ ಮತ್ತೆ ಒಂದು ಒಳ್ಳೇದನ್ನೋದು ಇದೆ. ನಾವು ಗುರು ರಾಘವೇಂದ್ರ ಸ್ವಾಮಿನ ನೆನೆಸ್ಕೊಂಡು ಕೆಲಸ ಶುರು ಮಾಡಿದ್ವಿ. ನಮ್ಮ ಗುಂಡಣ್ಣ ಅಂದ್ರೆ ವಿನಯಣ್ಣ ಮಂತ್ರಾಕ್ಷತನೇ ರಾಯರದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಈ ರಾಯರ ನೆರಳು ಯಾವಾಗ್ಲೂ ನಮ್ಮ ಮೇಲೆ ಇರಲಿ. ಈ ಒಲೆಯಲ್ಲಿ ಅದೆಂತೆಂಥ ಗೆಸ್ಟ್ಗಳು ಬರ್ತಾರೋ, ಎಷ್ಟು ಜನ ಊಟ ಮಾಡ್ತಾರೋ ಗೊತ್ತಿಲ್ಲ. ಅವ್ರೆಲ್ರೂ ಆರೋಗ್ಯ ಚೆನ್ನಾಗಿರ್ಲಿ, ಟೇಸ್ಟ್ ಚೆನ್ನಾಗಾಗ್ಲಿ ಅಡ್ಗೆದು ಅಂತ ನೆನ್ಸ್ಕೊಳ್ತಾ ಗುರುರಾಯರ್ನ. ಅಚ್ಚಪ್ಪ ಬೆಂಕಿ ಹಚ್ಚು ಒಲೆಗೆ. ಹೊಗೆ ಬರ್ತಿದೆ. ನನ್ಗೆಲ್ಲದಕ್ಕಿಂತ ಖುಷಿ ಪೈಪಲ್ಲಿ ಹೊಗೆ ಬರ್ತೈತೆ. ನಂಗೆ ಅದೇ ಬಹಳ ಖುಷಿ ಆಗ್ತಾ ಇರೋದು. ಯಾಕಂದ್ರೆ ಇದು ವರ್ಕೌಟ್ ಆಗುತ್ತೋ ಇಲ್ವೋ ಅಂತ. ಹೊಗೆ ಪೈಪಲ್ಲಿ ಹೊಗೆ ಬರ್ತೀರಿ. ಜೈ ಗುರು ರಾಘವೇಂದ್ರ. ಬೇವರ್ಸಿ ಹೇಳ್ಬೇಕು ತಾನೆ, ಕಿತ್ತೋದವನೇ. ಇಡೀ ದೇಶದಲ್ಲೇ LPG ಪ್ರಾಬ್ಲಮ್ ಆಗಿದೆ, ಗ್ಯಾಸ್ ಪ್ರಾಬ್ಲಮ್ ಆಗಿದೆ. ಆದ್ರೆ ನಮಗೆ ಯಾವ ಪ್ರಾಬ್ಲಮ್ ಇಲ್ಲ. ಯಾಕೆಂತಾರೆ ನಾವು ನೇಚರಲ್ಲಿ ನಾವು ಅಡುಗೆ ಮಾಡ್ತಾ ಇದ್ವಿ. ಸಕ್ಕತ್ತಾಗಿ ಕಾದಿದೆ. ನಿಜವಲ್ಲೂ ಕಟ್ಟಬೇಕಾದ್ರೆ ಹೆಂಗಪ್ಪ ಇದು ಒಲೆಯಲ್ಲಿ ಹೆಂಗೋ ಶುರು ಮಾಡ್ತಿದ್ ಏನೋ ಅಂತ ಅನ್ಸ್ತಿತ್ತು. ಬಟ್ ಚೆನ್ನಾಗಿ ಆಗೈತೆ. ನೀರು ಎಷ್ಟು ಚೆನ್ನಾಗಿ ಕಾದಿದೆ ಗೊತ್ತಾ, ಶಾಖಾತ ಕಾದಿದೆ. ಓ ಮಚ್ಚೆ ಅದೊಂದು ಮುಟ್ಟ ಸಾಕಾದಾಗ ಕಾದೈತೆ ನೀರು. ಇನ್ನೊಂದು 2 ನಿಮಿಷ ಕೊತ ಅಂತ ಕುದೀತಿದೆ. ಫುಲ್ಲು ಸುಡ್ತಾ ಇದೆ. ಅದು ಎಲ್ಲಿ ಇತ್ಕೊಂಡೆ? ಈ ಕಡೆ ತುಂಬ ಆಯ್ತಾ?
ಸುಟ್ಟು ಸುಟ್ಟು ಎತ್ತೋ ಹಿಂಗೆಲ್ಲ ಆಹಾ ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಸಕ್ಕತ್ತಾಗಿದೆ. ನೀರು ಒಳ್ಳೆ ಟೇಸ್ಟ್ ಇದೆ. ಇದು ಕಚ್ಕರ್ಪೂರ ಒಂದೆಳೆ ತುಳಸಿ ಹಾಕ್ಬಿಟ್ರೆ ನೀನ್ ಅಷ್ಟೋ ಕುಡಿತಾರೆ, ನಾನು ಇಷ್ಟೋ ಕುಡಿತೀನಿ ನೋಡಿ. ಬೇವರ್ಸಿ ತಣ್ಣೀರ್ ಕುಡಿತಾನು, ಅದು ಕ್ಯಾನ್ ನೀರ್ ಕುಡಿತಾರ ಅದವನು. ಪಾತ್ರೆ ಎಷ್ಟು ಬೆಳ್ಳಗಿದೆ ಅಲ್ವಾ, ಈ ಕಡೆ ನೋಡಿ ಮಣ್ಣಿನ ಒಲೆಯಲ್ಲಿ ಅಡುಗೆ ಮಾಡಿ ಎಲ್ಲ ಕಪ್ಪಗೆ ಸೀದೋಗಿದೆ. ಆಕ್ಚುಲಿ ನಾವು ನೋಡಿರಂಗೆ ಅದೇ ಈ ದೊಡ್ಡ ದೊಡ್ಡ ಅಡುಗೆ ಮಾಡ್ತಾರಲ್ಲ ಪಾತ್ರೆಗಳಿಗೆ ಕೆಮ್ಮಣ್ಣು ಸವರ್ಬಿಟ್ಟು ಮಾಡೋರು ಕಪ್ಪಾಗ್ಬಿಡ್ತದೆ ಅಂತ. ಇದು ಪಾಪ ನಮ್ ನಿಂಗವರ ಆಂಟಿ ಮನೆದು ಈಸ್ಕೊ ಬಂದಿದೀವಿ, ತಗೋ ಕೊಟ್ರೆ ಅವನು ಹಿಂಗೆ ಕರ್ರುಗ್ ಮಾಡ್ತಾರೆ ಏನೋ. ಅದಕ್ಕೆ ನೋಡೋಣ, ಇದಕ್ಕೊಂಚೂರು ಕೆಮ್ಮಣ್ಣು ಮೆತ್ಬಿಟ್ಟು ಹಾಲು ಉಗ್ಸೋದೀಗ. ಓಕೆ, ಹಾಲು ಕಾದ್ಮೇಲೆ ಉಕ್ತದಲ್ಲ, ಉಕ್ಕಾದ್ಮೇಲೆ ಅದನ್ನ ಏನೋ ನೀವು ಏನ್ ಮಾಡ್ತೀಯ ಏನಾರ ಮಾಡ್ಕೊ, ನಮ್ಗೆ ಸುಮ್ಮನೆ ಜೀವ ತಿನ್ಬೇಡ. ಓಹ್ ಈ ಹೊಲಕ್ಕೆ ಬಂದ ನೀನು ಮಡ್ಗೋ. ಆಯ್ತು ಪಾತ್ರೆಯ ಹೊಸ ಮನೆಗೆ ಹಾಲು ಉಕ್ಸಂಗೆ ಈಗ ನಾವು ಹೊಸ ಒಲೆಗೆ ಹಾಲನ್ನು ಉಕ್ಕಿಸ್ತಾ ಇದೀವಿ. ಕರೆಕ್ಟ್ ಸಿಂಕ್ ಟಾಪಾಕ್ ಅಲ್ಲ. ಯಾಕೋ ಸೌದೆ ಆಯ್ತೇನ್ ಸುಮ್ ತುರ್ಕದಲ್ಲ ಕಪಿ ಮುದೇವಿ. ಎಸ್ 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 ಉಕ್ತು 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 ಕೆಳಗೆ ಚೆಲ್ತಾ ಇದೆ. ಅಷ್ಟು ಚೆಲ್ತಲ್ಲ ಅಷ್ಟೇ ಖುಷಿ ನನ್ಗೆ. ಟೀ ಸೊಪ್ಪನ್ನ ಹಾಲೊಳಗೆ ಹಾಕು ಅಂತಂದ್ರೆ ಪಾತ್ರೆ ಸುತ್ತ ಹಾಕವನೆ. ಮಾಡ್ತಾ ಇರೋದು ಔಟ್ಡೋರ್ ಕಣ, ಗಾಳಿಗೆ ಆ ಕಡೆ ಹೋಯ್ತು. ಅದ್ ಏನ್ ಶೂಟಿಂಗ್ ಮಾಡ್ಬೇಕು ಅನ್ನೋದೇ ಗೊತ್ತಾಯ್ತಲ್ಲ ವಿನಯ ಅಣ್ಣ. ಅಣ್ಣ ನಾನು ಸಪ್ರೇಟ್ ಆಗಿ ಅತ್ತಾಗ ಒಲೆ ಹಾಕತ್ತೀನಿ. ನಮ್ ಶೂಟ್ ಏನೋ ಅತ್ತೆ ಸೊಸೆ ಜಗಳ ಆಡ್ಕೊಂಡು ಒಂದೇ ಮಲೆ ಇನ್ನೊಂದ್ ಒಲೆ ಹಾಕತ್ತೀನಿ ಅಂತಲ್ಲ ಹಂಗೆ ಹೇಳ್ತಾವ್ ನೀವು. ಅತ್ತ ಒಲೆ ಕಟ್ಕತೀನಿ ಇಂತಾಗ ಮಾಡ್ಕಪ್ಪ. ಆಗೋದಿಲ್ಲ. ಒಲೆ ಅವ್ನ್ ಕಟ್ಕೊಂಡ್ರು ಅಡ್ಗೆ ಮಾಡಕ್ ನನ್ನೇ ಕರಿತಾನೆ, ಒಂಚೂರು ಬಾರ ಇಲ್ಲಿ ಒಲೆ ಹಚ್ಚಿದ್ರೆ ಅಡ್ಗೆ ಮಾಡೋದು ಅಂತ. ಆಕ್ಚುಲಿ ಒಂದ್ ಲೆಕ್ಕಲ್ ಟೀ ಆಗಿದೆ, ಬಟ್ ಒಂದು ಸೌಟ್ ಅಥವಾ ಒಂದ್ ಸ್ಪೂನ್ ಆದ್ರೂ ತರಬೇಕಿತ್ತು ನಾವು. ಎಲ್ಲ ಹಿಂಗೆ ಕುದೀತೈತೆ, ಅದಕ್ಕೆ ಗ್ಲಾಸ್ ಅಲ್ಲಿ ಎತ್ತಿ ಎತ್ತಿ ಹಿಂಗೆ ಮೇಲಿಂದ ಕೆಳಗಡೆ ಹಿಂಗ್ ಮಾಡ್ತಾರೆ. ಆ ಕುದೀತೈತೆ ಇನ್ನೊಂದ್ಸಲ ತಗೋಬರ ಕಡ್ಡಿನ. ಒಂದ್ ನಿಮಿಷ ಅದು ಕ್ಲೀನ್ ಮಾಡ್ಬೇಕು. ಒಲೆಯಲ್ಲಿ ಟೀ ಕುದಿಸೋದ್ ನೋಡ್ತಾ ಇದ್ರೆ ನಮ್ಗೊಂದು 15-20 ವರ್ಷದ ಹಿಂದಕ್ಕೆ ಹೋಗ್ತಾ ಇದೀವಿ. ಯಾಕಂದ್ರೆ ನಮ್ಮ ಅಜ್ಜಿ ಮನೆ, ನಮ್ಮ ಮನೇಲೂ ಕೂಡ ಆಗ ಕಾಫಿ ಎಲ್ಲ ಕಾಯಿಸ್ತಾ ಇದ್ದಿದ್ದು ಇದೇ ರೀತಿ ಸೌದೆ ಒಲೆಲೆ. ಅದ್ ನೆನ್ಪಾಗ್ತೈತೆ. ಕಟ್ಟಿ ಕೂಡ ಅಪ್ಪಿ ನೀನ್ ಕುಡಿಲಿ ಉರ್ಬ್ಲಾ. ಅದು ಉರ್ಬ ನಿಮ್ಮ ಯಾವ ನಕ್ಷತ್ರ ಎತ್ತು ಹೊಲಕ್ಕ ಒಲೆ ಮರಕ್ ಹಾಕ್ಬಿಟ್ಟು ಮುಂದೆ. ಹಾ ನೇಚರ್ ಸೌಟು. ಫೈನಲಿ ಟೀ ರೆಡಿ ಆಗಿದೆ. ಈಗ ಇದನ್ನ ಎತ್ತಿಕೊಂಡು ಪಕ್ಕದಲ್ಲಿ ಇಟ್ಟಿಕೊಂಡು ಚಾಯ್ 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 ಗರಂ ಚಾಯ್. ಆಕ್ಚುಲಿ ನೀನ್ ಹೇಳ್ದಂಗೆ ಬೆಲ್ಲ ಹಾಕ್ಬೇಕಿತ್ತು, ಅದೇ ಬೆಲ್ಲದಲ್ಲಿ ಟೀ ಮಾಡಕ್ ನಂಗೆ ಗೊತ್ತಿಲ್ವಲ್ಲ, ಹೊಡೆದೋಗ್ಬಿಟ್ರೆ ಹಾಲು. ಏನು ಇಲ್ಲ, ಬೆಲ್ಲ ಸಕ್ಕರೆ ಹಾಕೋ ಬದಲು ಬೆಲ್ಲ ಹಾಕೋದು ಅಷ್ಟೇ. ಈಗ ಫೈನಲಿ ಟೀ ರೆಡಿ ಆಯ್ತು. ಗ್ಲಾಸ್ ತೊಳ್ಕೊಬರಕ್ ನಿಂಗ ಹೋಗವನೆ. ಅಮ್ಮ ಟೀ ರೆಡಿ ಆಯ್ತು. ಚೇರ್ಸ್ ಟೀ ಕಣ ಇದು. ವಾವ್ ತಗೊಂಡ್ಬಿಡ್ಲಿ ಅವ್ರ ಆಸ್ವಾದವನ್ನು. ನಮ್ಮ ಸ್ನೇಹಿತರು, ನಮ್ಮ ಅಣ್ಣ ನಿಜವಾಗ್ಲೂ ಚೆನ್ನಾಗಿ ಆಗೈತೆ ಅಂತೂ ಮೊದಲನೇ ಸಲ ಟೀನ ತುಂಬಾ ರುಚಿಯಾಗಿ ತುಂಬಾ ಇಷ್ಟಪಟ್ಟು ನಾವೇ ಕಟ್ಟಿರೋ ಒಲೆಯಲ್ಲಿ ನಾವೇ ಅಡಿಗೆ ಮಾಡ್ಕೊಂಡು ಕುಡಿತಾ ಇದೀವಿ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ಯಾ ಜೆಕೆ. ಥ್ಯಾಂಕ್ ಯು. ಇರ್ಲಿ ಅಂತ ಏನ್ ತಲೆ ಮೇಲೆ 2 ಕೋಡು ಕೂದಲೇ ಬದಲ ಕೋಡಲ್ಲಿ ಬಂದವು.
ಸ್ವಲ್ಪ ಸೀದು ಸ್ಮೆಲ್ ಅಲ್ಲ, ಸೀದಿದ್ದಾರೆ ಇಲ್ಲ ಅಲ್ಲ? ನಿಜ ನಂಗೆ ಏನೋ ಅನಿಸ್ತಾರ, ನಂಗೆ ಬೇಗ ಗೊತ್ತಾಗ್ಬಿಡ್ತದೆ ಮಚ್ಚಿ ಅಡುಗೆ ಟೇಸ್ಟ್ಗಳು ಹಾಳಾಗಿರೋದು. ಅಲ್ಲ ನಿಮ್ಗೆ ಗೊತ್ತು ಬಿಡು, ಅದಕ್ಕೆ ನೀನು ಅಂತವನೇ ನೀನು ಅಂತ ಗೊತ್ತು. ನೀನೊಂಥರ ಈ ನಾಯಿ ಮುಗಿದ್ದಂಗೆ ನಿನಗೆ, ಅಂದ್ರೆ ಎಲ್ಲ ಬೇಗ ಗ್ರಹಿಸ್ಬಿಡ್ತೀಯ. ನಮ್ದು ಸ್ವಲ್ಪ ಮನುಷ್ಯರದು ಬೇಗ ಗ್ರಹಿಸಲ್ಲ. ಇದಕ್ಕೆ ಅವ್ರ ಬಿಸಿ ಆಯ್ತದಲ್ವಾ? ಅದಕ್ಕೆ ಬಿಸಿ ಕಾವ್ಗೆನೆ ಕರೆಕ್ಟಾಗಿ ಕೂತೈತೆ ನೋಡುವ ಪಾತ್ರ. ಇವತ್ತಿನ ನಮ್ಮ ಕೆಲಸ ಕಾರ್ಯವನ್ನ ನೋಡಿದಿರ, ಉದ್ಘಾಟನೆ ಮಾಡಿ ಹಾಲು ಕಾಯಿಸಿ ಹಾಲನ್ನ ಉಕ್ಸಿ ಟೀ ಮಾಡ್ಕೊಂಡು ಕುಡ್ದಿದ್ದನ್ನು ನೋಡಿದಿರ. ಚೆನ್ನಾಗಾಗಿದೆ, ನಮ್ಗೊಂದು ಕಾನ್ಫಿಡೆನ್ಸ್ ಬಂದಿದೆ. ಹೇಳು ಹೇಳು ಹೇಳು. ಆಮೇಲೆ ಟೀ ಮಾಡೋದನ್ನ ನಿಮ್ಗೆ ಹೇಳ್ಕೊಡಕ್ಕಾಗ್ಲಿಲ್ಲ, ಮನೇಲಿ ಆಲ್ಮೋಸ್ಟ್ ಎಲ್ರಿಗೂ ಟೀ ಬರುತ್ತೆ ಅಂತ ಗೊತ್ತಲ್ವಾ. ಹಾಗಾಗಿ ನಮ್ಮ JK ಮಾಡೋ ಟೀನ ನಿಮ್ಗೆ ಹೇಳ್ಕೊಟ್ಟಿಲ್ಲ, ಯಾಕೆಂದ್ರೆ ಅವ್ನು ಚೆನ್ನಾಗಿ ಮಾಡಿರ್ತಾನೆ, ಅದಕ್ಕೆ ಹಂಗಾಗಿ ಹೇಳ್ಕೊಟ್ಟಿಲ್ಲ ನಿಮಗೆ. ಬೇಜಾರಾಗ್ಬಿಡಿ. ಟೀ ಎಲ್ರಿಗೂ ಮಾಡಕ್ ಬರುತ್ತಲ್ವ. ಸೊ ಹಂಗಾಗಿ ಇದು ನಮ್ಮ ಖುಷಿಗೋಸ್ಕರ ಓಪನಿಂಗ್ ಮಾಡಿರೋದಷ್ಟೇ. ಇನ್ನು ನೆಕ್ಸ್ಟು ನಿಮಗೆ ನಾವು ಮಾಡುವಂಥ ಸ್ಪೆಷಲ್ ಅಡುಗೆಗಳು, ಹಾಗೆ ಕೆಲವೊಂದಷ್ಟು ಗೆಸ್ಟ್ ಮಾಡೋ ಅಡುಗೆಗಳು ನಿಮಗೆ ತಲುಪಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡ್ಕೊಳ್ಳಿ. ಥ್ಯಾಂಕ್ ಯು.